ನಮಸ್ತೆ ಸ್ನೇಹಿತರೆ, GRS ವಂಡರ್ ಥಾಟ್ಸ್ಗೆ ಆಧಾರದ ಸ್ವಾಗತ. ಹೀರೆಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ ಇವತ್ತು. ನಿಮಗೆ ಬೇಕಾಗೋ ಸಾಮಗ್ರಿಗಳು ನುಗ್ಗಿಕಾಯಿ, ಹೀರೆಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವು. ಹೀರೆಕಾಯಿ ಪಲ್ಯ ರೊಟ್ಟಿ ಅಥವಾ ಚಪಾತಿ ಹೋಳಿಗೆ ಮಾಡ್ತಕ್ಕಂಥ ಪಲ್ಯ ಸ್ನೇಹಿತರೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕಿದೆ, ಆಮೇಲೆ ಜೀರಿಗೆ ಕೂಡ ಹಾಕಿದೆ. ಜೀರಿಗೆ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ಹಿಂಗೆ ಹಾಕ್ಕೋಬೋದು. ನಾನು ಹಿಂಗೆ ಯೂಸ್ ಮಾಡ್ತೀನಿ ಯಾವಾಗಲೂ. ಇಲ್ಲಿ ಕರಿಬೇವು ಜೀರಿಗೆ ಅಷ್ಟೇ ಹಾಕಿದ್ದೀನಿ. ಎಣ್ಣೆ ಕಾಯ್ತಲ್ವ ಹಾಕ್ಕೊಂಡಿದ್ದೀನಿ. ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋದು ತುಂಬಾ ಈಸಿ ಸ್ನೇಹಿತರೆ. ಇವಾಗ ನಾನು ಈ ಜೀರಿಗೆ ಮತ್ತು ಕರಿಬೇವು ಹಾಕಿದ ತಕ್ಷಣ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೋಡಿದ್ರಲ್ವ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 2 ನಿಮಿಷ ಬೇಯಿಸೋಣ ಇದನ್ನು. ಎರಡು ಚೆನ್ನಾಗಿ ಕೆಂಪಾಗುತ್ತಲ್ಲ ಈರುಳ್ಳಿ. ಕೆಂಪಾಗಿದ ತಕ್ಷಣ ಏನು ಮಾಡೋಣ, ಕ್ಯಾಶುವಲಾಗಿ ನಾವು ಮಾಡ್ತೀವಲ್ಲ ಸ್ನೇಹಿತರೆ, ಹಾಗೆ ಇದು ಕೂಡ ಮಾಡೋದು. ಇವಾಗ ನಾನು ಈರುಳ್ಳಿ, ಜೀರಿಗೆ, ಕರಿಬೇವು ಹಾಕಿದ ತಕ್ಷಣ ಏನು ಮಾಡ್ತೀನಿ ಸ್ನೇಹಿತರೆ, ಇದಕ್ಕೆ ನುಗ್ಗೆಕಾಯಿ ಹಾಕ್ಕೋತೀನಿ. ನುಗ್ಗೆಕಾಯಿ ಬೇಗ ಹಾಕೋದ್ರಿಂದ ಏನಾಗುತ್ತೆ, ಇದ್ರ ಜೊತೆಗೆ ಬೆರೆತೋಗುತ್ತೆ. ಆಮೇಲೆ ಬೇಗ ಫಸ್ಟು ನುಗ್ಗೆಕಾಯಿ ಹಾಕಿದರೆ ನಮಗೆ ಹೀರೆಕಾಯಿಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ದಟ್ ನಾನು ಅದಕ್ಕೆ ಏನು ಮಾಡ್ತೀನಿ, ಇವಾಗ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಲ್ಲ, ನಿಮ್ಗೆ ಎಷ್ಟು ಬೇಕು, 1 ಅಥವಾ 2 ನುಗ್ಗೆಕಾಯಿ ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಚೆನ್ನಾಗಿ ಸೌಟ್ ಇಟ್ಟು ತಿಳ್ಕೊಂಡು ಮುಚ್ಚೋಣ ಇದನ್ನು. 2ರಿಂದ 3 ನಿಮಿಷ ಮುಚ್ಚಿದ್ರೆ ನುಗ್ಗೆಕಾಯಿ ಚೆನ್ನಾಗಿ ಬೇಯುತ್ತೆ. ಬೇಯೋದ್ರಿಂದ ಏನಾಗುತ್ತೆ, ನಮಗೆ ನುಗ್ಗೆಕಾಯಿ ಹಸಿ ಬಿಸಿ ಅಂತ ಅನಿಸಲ್ಲ. ಇವಾಗ ತೆಗೆದುಬಿಟ್ಟು ಹೀರೆಕಾಯಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಹೀರೆಕಾಯಿ ಇಟ್ಕೊಂಡಿದ್ನಲ್ವ, ಹೀರೆಕಾಯಿ ಹಾಕ್ತಾಯಿದ್ದೀನಿ. ನೋಡಿದ್ರಿ, ಅದನ್ನು ನುಗ್ಗೆಕಾಯಿ ಸ್ವಲ್ಪ ಬೆಂದಿತ್ತು. ಮತ್ತು ಇವಾಗ ನಾನು ಹೀರೆಕಾಯಿ ಹಾಕಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿದ್ರಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಹಾಕಿಬಿಟ್ಟು ಏನು ಮಾಡೋಣ ಸ್ನೇಹಿತರೆ, ಒಂದು 2-3 ಸಲ ತಿರುಗಿಬಿಟ್ಟು ಮತ್ತೆ ಇದನ್ನು ಮುಚ್ಚಿಡೋಣ. ಮುಚ್ಚಿಟ್ಟಾಗ ಏನಾಗುತ್ತೆ ಸ್ನೇಹಿತರೆ, ಬೇಗ ಬೆಂದ್ಕೊಳ್ಳುತ್ತೆ. ಮುಚ್ಚೋದ್ರಿಂದ ಮಾತ್ರ ಬೇಗ ಥಟ್ಟಂತ ಆಗುತ್ತೆ. ಹಾಗೆ ತೆಗೆದ್ರೆ ಟೇಸ್ಟು ಬರೋಲ್ಲ ಮತ್ತು ಬೇಗನೂ ಹಾಕಲ್ಲ. ನೋಡಿದ್ರಲ್ಲ, ನೀರು ಬಿಟ್ಟಿದೆ, ಚೆನ್ನಾಗಿ ನೀರು ಬಿಟ್ಟಿದೆ ಇವಾಗ. ಅಂದರೆ ನಾನು ಮತ್ತು ಹೀರೆಕಾಯಿಗೆ ನಾನು ಬೇರೆ ಏನು ನೀರು ಹಾಕಿಲ್ಲ. ಅದೇ ಅದ್ರದ್ದು ಗುಣ ಒಂದು ನೀರು ಬಿಡೋದು. ಸೊ ಹಂಗಾಗ್ಬಿಟ್ಟು ಅದು ಆಟೋಮೆಟಿಕ್ಕಾಗಿ ಒಂದು 5 ನಿಮಿಷ ಬಿಟ್ಟುಬಿಟ್ರೆ ಅದೇನಾಗುತ್ತೆ, ನೀರು ಬಿಡುತ್ತೆ. ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿದಲ್ವ. ಈಗ ಅದಷ್ಟು ಅದು ನೀರು ಬಿಟ್ಟಿದೆ. ಇವಾಗ ನಾನು ಟೊಮೊಟೊ ಹಾಕ್ತೀನಿ ಸ್ನೇಹಿತರೆ. ಖಾರ ಪುಡಿ ಹಾಕ್ತೀನಿ. ಖಾರ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ತೀನಿ. ನೋಡಿದ್ರಲ್ವ, ಚೆನ್ನಾಗಿ ಬೇಯ್ತಾ ಇದೆ. ಅದರ ಮೇಲೆ ಬೆರೆಸ್ತಾ ಇದ್ದೀನಿ. ಈ ಖಾರ ಪುಡಿ ಹಾಕಿದ ತದನಂತರ ನಾನು ಟೊಮೊಟೊ ಹಾಕ್ತೀನಿ. ನಾನು ಲಾಸ್ಟಿಗೆ ಹಾಕ್ತೀನಿ ಟೊಮೊಟೊ. ಯಾಕಂದರೆ ಅದು ಲಾಸ್ಟಿಗೆ ಎಲ್ಲ ಬೆಂದ್ಕೊಂಡ್ಬಿಟ್ರೆ ಚೆನ್ನಾಗಿ ಅದು ಕೂಡ ಬೆಂದ್ಕೊಳ್ಳುತ್ತೆ ಲಾಸ್ಟಿಗೆ. ಫಸ್ಟಿಗೆ ಹಾಕಿದರೆ ಅದು ಚೆನ್ನಾಗಿ ಬೆಂದ್ಕೊಳ್ಳಲ್ಲ ಹೀರೆಕಾಯಿದು. ಸೊ ದಟ್ ನಾನು ಅವಾಗ ಲಾಸ್ಟಿಗೆ ಹಾಕ್ತೀನಿ. ಚೆನ್ನಾಗಿದೆ ಸ್ನೇಹಿತರೆ, ಮಾಡ್ಕೊಳ್ಳಿ. ನಿಮಗೆ ಅನ್ನದಲ್ಲಿ ಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅನ್ನೋದಲ್ಲಿ ಕೂಡ ಸ್ವಲ್ಪ ತಿಳಿ ಇರಲಪ್ಪ, ಅದು ಹೀರೆಕಾಯಿ ಪಲ್ಯ ಅನ್ನೋದಕ್ಕೂ ಬರಲಿ ಅಂದರೆ ಇರಲಿ. ಇವಾಗ ಮುಚ್ತಾ ಇದ್ದೀನಿ ಸ್ನೇಹಿತರೆ. ಯಾರ್ಯಾರು ಹೊಸಬ್ರಿದ್ರೆ GRS ವಂಡರ್ ಥಾಟ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲಾಸ್ಟಿಗೆ ನಾನು. ಆತೆಲ್ಲ ಚೆನ್ನಾಗಾಗಿದೆ. ನಾನೀಗ ಕೊತ್ತಂಬರಿ ಸೊಪ್ಪು ಹಾಕಿದೆ. ನೋಡಿದ್ರಲ್ವ, ಕಾಣಿಸ್ತಾ ಇದೆ. ಸ್ನೇಹಿತರೆ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. GRS ವಂಡರ್ ಥಾಟ್ಸ್ಗೆ ತಮ್ಮ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಇದು ಹೀರೆಕಾಯಿ ಪಲ್ಯ. ಆಲ್ರೆಡಿ ನುಗ್ಗೆಕಾಯಿ ಕೂಡ ಬೆಂದಿದೆ, ಕಾಣಿಸುತ್ತೆ. ಆಲ್ರೆಡಿ ಮೆತ್ತಗಾಗಿರುತ್ತೆ ನುಗ್ಗೆಕಾಯಿ. ಸೊ ಕಾಣಿಸ್ತಾ ಇದ್ದಲ್ಲ, ನುಗ್ಗೆಕಾಯಿ ಕೂಡ ಬೆಂದಿದೆ. ಟೇಸ್ಟ್ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. GRS ವಂಡರ್ ಥಾಟ್ಸ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲೇಬೇಕು. ಸೊ ನೀವು ಮಾಡ್ಕೊಳ್ಳಿ, ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನೀವು ಹೆಚ್ಚೆಚ್ಚಾಗಿ ನನಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನೀವು ಕೂಡ ನನಗೆ ಲೈಕು ಕಳಿಸಿದಾಗ ನಮಗೂ ತುಂಬ ಖುಷಿ ಆಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ ಹೀರೆಕಾಯಿ ಪಲ್ಯ. ರೊಟ್ಟಿ ಅಥವಾ ಚಪಾತಿಯಲ್ಲಿ ಹಾಕ್ಕೊಂಡು ತಿನ್ನೋಣ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸ್ನೇಹಿತರೆ, ನೀವು ಕೂಡ ಮಾಡಿಕೊಂಡು ಯಾವ ರೀತಿ ಟೇಸ್ಟ್ ಆಗಿತ್ತು ಅಂತ ನನಗೆ ಹೇಳಿದರೆ ನೆಕ್ಸ್ಟ್ ನಿಮ್ಗೆ ಯಾವ ಪಲ್ಯ ಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಮೆಂಟ್ಸಲ್ಲಿ ಹಾಕಿ. ನೋಡಿದರೆ ರೆಡಿಯಾಯಿತು. ನಾನು ಹೇಳ್ತಾ ರೀತಿ ನನ್ನ ಫ್ರೆಂಡಿಗೆ ಅಲ್ವಾ ಹಾಕೋದು, ಗುಬ್ಬಿ ಮತ್ತು ಆಮೆಗಳಿಗೆ ಹಾಕಿದೆ. ಮತ್ತು ಪಲ್ಯ ಕೂಡ ನನ್ನ ಮಗಳಿಗೆ ಹಾಕ್ಕೊಡ್ತಾಯಿದ್ದೀನಿ. ಟೇಸ್ಟ್ ಮಾಡ್ತಾಯಿದ್ದಾರೆ ಅವಳು ಕೂಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು GRS ವಂಡರ್ ಥಾಟ್ಸ್ ಕಡೆಯಿಂದ.